ನಮಸ್ಕಾರ. ಇವತ್ತು ನಾವು ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ AI-171ರ ದುರಂತದ ಬಗ್ಗೆ ಬಂದಿರೋ ವರದಿಗಳನ್ನು ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ನಡೆದ ಘಟನೆ ಇದು. ಇದರ ಪರಿಣಾಮಗಳು ಮತ್ತು ಇದರಿಂದ ಎದ್ದಿರೋ ಪ್ರಶ್ನೆಗಳು, ಇದರ ಮೇಲೆ ಗಮನ ಹರಿಸೋಣ. ಯೋಚಿಸಿ ನೋಡಿ, ಒಂದು ಇಂಟರ್ನ್ಯಾಷನಲ್ ಫ್ಲೈಟ್ ಟೇಕ್ ಆಫ್ ಆಗಿ ಬರೀ 3 ಸೆಕೆಂಡ್ ಅಷ್ಟೇ. ಕೇವಲ 30 ಸೆಕೆಂಡ್. 600 ಅಡಿಗಿಂತ ಸ್ವಲ್ಪ ಹೆಚ್ಚು ಎತ್ತರದಲ್ಲಿ ಕಂಟ್ರೋಲ್ ಹೋಗಿ ಪತನ. 242 ಜನರಲ್ಲಿ ಒಬ್ಬರು ಮಾತ್ರ ಬದುಕೊಳ್ತಿದ್ದಾರೆ. ಈಗ ಸಿಕ್ಕಿರೋ ಮಾಹಿತಿಯಿಂದ ಏನಾಯ್ತು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸೋಣ. ಸರಿ, ಶುರು ಮಾಡೋಣ. ಈ ಘಟನೆಯ ವರದಿಗಳನ್ನ ನೋಡಿದ್ರೆ ಕೆಲವು ಅಂಶಗಳು ಗಮನ ಸೆಳೆಯುತ್ತೆ. ಇದು ಏರ್ ಇಂಡಿಯಾ AI-171 ಬೋಯಿಂಗ್ 787-8 ಡ್ರೀಮ್ ಲೈನರ್. ಹೌದು, ಅತ್ಯಾಧುನಿಕ ವಿಮಾನಗಳಲ್ಲಿ ಒಂದು ಅದು. ಅಹಮದಾಬಾದಿನಿಂದ ಲಂಡನ್ ಗ್ಯಾಟ್ವಿಕ್ಗೆ ಹೋಗ್ತಾ ಇದ್ದ ವಿಮಾನ ಜೂನ್ 12, 2025 ಟೇಕ್ ಆಫ್ ಆಗಿ, ನಾನು ಹೇಳಿದ್ನಲ್ಲ, ಕೇವಲ 30 ಸೆಕೆಂಡ್ನಲ್ಲಿ ಸುಮಾರು 625 ಅಡಿ ಎತ್ತರದಿಂದ ಕಂಟ್ರೋಲ್ ಹೋಯಿತು. ಆಮೇಲೆ ಕೆಳಗಿದ್ದ ಮೇಘಾಣಿ ನಗರದ BJ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಬಿದ್ದಿದೆ. ಜನವಸತಿ ಪ್ರದೇಶದಲ್ಲಿ. ಹೌದು, ವಿಮಾನದಲ್ಲಿದ್ದ 230 ಪ್ರಯಾಣಿಕರು, 12 ಸಿಬ್ಬಂದಿ, ಒಟ್ಟು 242 ಜನರಲ್ಲಿ 241 ಜನ ತೀರಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನೆಲದ ಮೇಲೂ ಕನಿಷ್ಠ 30ರಿಂದ 39 ಸಾವುಗಳು, 60ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಅಯ್ಯೋ! ಇದು ನಿಜಕ್ಕೂ ಭಾರತದ ಇತ್ತೀಚಿನ ವರ್ಷಗಳಲ್ಲಿ ನಡೆದ ಅತಿದೊಡ್ಡ ವಿಮಾನ ದುರಂತಗಳಲ್ಲಿ ಒಂದು. ಆಮೇಲೆ ಮುಖ್ಯವಾಗಿ ಬೋಯಿಂಗ್ 787 ವಿಮಾನದ ಮೊದಲ ಮಾರಣಾಂತಿಕ ಹಲ್ಲಾಸ್ ಘಟನೆ ಇದು. ಹೌದು, ಹಲ್ಲಾಸ್ ಅಂದ್ರೆ ವಿಮಾನ ಸಂಪೂರ್ಣವಾಗಿ ನಾಶವಾಗಿ ಹೋಗೋದು, ಸರಿಪಡಿಸಲಾಗದ ಸ್ಥಿತಿ. 787ಗೆ ಇದು ಮೊದಲನೇ ಸಲ. ಆದ್ರೆ ಇಷ್ಟು ದೊಡ್ಡ ದುರಂತದಲ್ಲೂ ಆಶ್ಚರ್ಯ ಅಂದ್ರೆ ಒಬ್ರು ಬದುಕುಳಿದಿದ್ದಾರೆ. ವಿಶ್ವಾಸ್ ಕುಮಾರ್ ರಮೇಶ್ ಅಂತ, 40 ವರ್ಷ, ಬ್ರಿಟಿಷ್ ಪ್ರಜೆ. ಅವರು ಸೀಟ್ 11A ನಲ್ಲಿದ್ರು, ಎಮರ್ಜೆನ್ಸಿ ಎಕ್ಸಿಟ್ ಹತ್ರ. ಓ, ಅದೃಷ್ಟ. ವರದಿಗಳ ಪ್ರಕಾರ ವಿಮಾನ ಹೊಡೆದೋದಾಗ ಅವರು ಹೊರಗೆ ಎಸೆಯಲ್ಪಟ್ಟಿದ್ದಾರೆ, ಹಾಗಾಗಿ ಬದುಕುಳಿದಿದ್ದಾರೆ. ಆದರೆ ದುರದೃಷ್ಟವಶಾತ್ ಅವರ ಸಹೋದರ ಕೂಡ ಇದೇ ವಿಮಾನದಲ್ಲಿದ್ರು. ಅವರು ತೀರ್ಕೊಂಡ್ರು. ಬಹಳ ದುಃಖದ ವಿಷಯ. ಅದು ಪವಾಡವೇ, ಆದ್ರೆ ತನಿಖೆ ಆಗ್ಲೇ ಶುರುವಾಗಿದೆ. ಕೆಲವು ಪ್ರಾಥಮಿಕ ಸುಳಿವುಗಳು ಗಂಭೀರ ತಾಂತ್ರಿಕ ಸಮಸ್ಯೆಯ ಕಡೆಗೆ ಕೈ ತೋರಿಸ್ತಾ ಇವೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ಅಂಶ ಅಂದ್ರೆ, ವಿಮಾನ ಕೆಳಗೆ ಬೀಳೋಕೆ ಮುಂಚೆ ಅದರ RAT ಅಂದ್ರೆ ರಾಮ್ ಏರ್ ಟರ್ಬೈನ್ ಆಕ್ಟಿವೇಟ್ ಆಗಿತ್ತು. RAT ಅಂದ್ರೆ ಅದು ಸರಳವಾಗಿ ಹೇಳೋದಾದ್ರೆ, ವಿಮಾನದ ಮೇನ್ ಇಂಜಿನ್ ಅಥವಾ ಎಲೆಕ್ಟ್ರಿಕಲ್ ಸಿಸ್ಟಮ್ ಫೇಲ್ ಆದ್ರೆ ಗಾಳಿಯ ಒತ್ತಡದಿಂದ ತಿರುಗುವ ಒಂದು ಚಿಕ್ಕ ಟರ್ಬೈನ್ ಇದ್ದಾಗೆ. ಅದು ಫ್ಲೈಟ್ ಕಂಟ್ರೋಲ್ಗಳಿಗೆ ಬೇಕಾದ ಎಮರ್ಜೆನ್ಸಿ ಪವರ್ ಕೊಡುತ್ತೆ. ಇದು ಟೇಕ್ ಆಫ್ ಆದ ತಕ್ಷಣವೇ ಆನ್ ಆಗಿದೆ ಅಂದ್ರೆ ಬಹುಶಃ 2 ಇಂಜಿನ್ಗಳು ಅಥವಾ ಹೈಡ್ರಾಲಿಕ್ ಸಿಸ್ಟಮ್ ಅಂದ್ರೆ ಕಂಟ್ರೋಲ್ ಸರ್ಫೇಸ್ಗಳನ್ನ ಮೂವ್ ಮಾಡೋ ಸಿಸ್ಟಮ್ ಅದು ಫೇಲ್ ಆಗಿರೋ ಸಾಧ್ಯತೆ ಇದೆ. ಅಬ್ಬಾ, ಟೇಕ್ ಆಫ್ ಆದ ತಕ್ಷಣವೇನಾ? ಹೌದು, ಇದು ತುಂಬಾನೇ ಅಸಹಜ. ಇನ್ನೊಂದು ವಿಷಯ ಅಂದ್ರೆ, ಅಪಘಾತದ ಸಮಯದಲ್ಲಿ ವಿಮಾನದ ಲ್ಯಾಂಡಿಂಗ್ ಗೇರ್ ಅಂದ್ರೆ ಚಕ್ರಗಳು ಕೆಳಗೆ ಇತ್ತು ಅಂತ ವರದಿಯಾಗಿದೆ. ಮತ್ತೆ ಫ್ಲಾಪ್ಸ್ ಕೂಡ ಸರಿಯಾದ ಪೊಸಿಷನ್ನಲ್ಲಿ ಇರಲಿಲ್ಲ ಅಂತ ಹೇಳಲಾಗ್ತಿದೆ. ಫ್ಲಾಪ್ಸ್ ಅಂದ್ರೆ ರೆಕ್ಕೆಯ ಹಿಂದಿನ ಭಾಗ ಅಲ್ವಾ? ಟೇಕ್ ಆಫ್ ಆದ್ಮೇಲೆ ಅದನ್ನ ಒಳಗೆಳ್ಕೊಳ್ತಾರ ಸಾಮಾನ್ಯವಾಗಿ. ಹೌದು, ವೇಗ ಹೆಚ್ಚಾದ ಮೇಲೆ ಅದನ್ನ ರೀಟ್ರಾಕ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಹಾಗಾಗಿಲ್ಲ. ಇದೆಲ್ಲ ಸೇರಿ ಕಂಟ್ರೋಲ್ ಸಿಸ್ಟಮ್ನಲ್ಲಿ ಏನೋ ದೊಡ್ಡ ಸಮಸ್ಯೆ ಆಗಿತ್ತು ಅಂತ ಸೂಚಿಸುತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಬ್ಲ್ಯಾಕ್ ಬಾಕ್ಸ್ಗಳಿಂದ, ಅಂದ್ರೆ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಅದೃಷ್ಟವಶಾತ್ ಅವೆರಡೂ ಸಿಕ್ಕಿವೆ. ಈಗ ಅದರ ವಿಶ್ಲೇಷಣೆ ನಡೀತಿದೆ. ಸರಿ. ಭಾರತೀಯ ಅಧಿಕಾರಿಗಳ ಜೊತೆ UKಯ AAIB ಮತ್ತೆ USನ NTSB ಅಂಥ ದೊಡ್ಡ ತನಿಖಾ ಸಂಸ್ಥೆಗಳು ಕೈಜೋಡಿಸಿವೆ. ಇದು ತನಿಖೆ ಎಷ್ಟು ಗಂಭೀರವಾಗಿ ನಡೀತಿದೆ ಅನ್ನೋದನ್ನ ತೋರಿಸ್ತೆ. ಹೌದು, ಇಂಟರ್ನ್ಯಾಷನಲ್ ಸಹಕಾರ ಮುಖ್ಯ ಇಲ್ಲಿ. ಖಂಡಿತ. ಈ ದುರಂತದ ಪರಿಣಾಮಗಳು ಈಗಾಗ್ಲೇ ಕಾಣಿಸ್ತಾ ಇವೆ. ಏರ್ ಇಂಡಿಯಾ ತಮ್ಮ ವೈಡ್ ಬಾಡಿ ಫ್ಲೀಟ್ ಅಂದ್ರೆ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನಗಳ ಸೇವೆಯನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಸುಮಾರು 15% ಅಷ್ಟು. ಕೆಲವು ಬೋಯಿಂಗ್ 787 ವಿಮಾನಗಳನ್ನ ಹೆಚ್ಚುವರಿ ಸೇಫ್ಟಿ ಚೆಕ್ಗಾಗಿ ನಿಲ್ಲಿಸಿದ್ದಾರೆ ಕೂಡ. ಅರ್ಥವಾಗುವಂಥದ್ದೇ. ಮತ್ತೆ ಇದು 787ರ ಮೊದಲ ಮಾರಣಾಂತಿಕ ಅಪಘಾತ ಆಗಿರೋದ್ರಿಂದ ಬೋಯಿಂಗ್ ಕಂಪನಿಯ ರೆಪ್ಯುಟೇಷನ್ ಮೇಲೆ ಮತ್ತೆ ಏರ್ ಇಂಡಿಯಾದ ಸೇಫ್ಟಿ ಪ್ರೊಸೀಜರ್ಗಳ ಬಗ್ಗೆ ಸಹಜವಾಗಿಯೇ ಪ್ರಶ್ನೆಗಳು ಏಳ್ತವೆ. ಖಂಡಿತ. ಇದರ ಜೊತೆಗೆ ವಿಶ್ಲೇಷಕರು
ಇನ್ನೊಂದು ಪ್ರಮುಖ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ. ಏನು ಅದು? ವಿಮಾನ ನಿಲ್ದಾಣದ ಅತಿ ಹತ್ತಿರದಲ್ಲಿ ಹ. ಅನಿಯಂತ್ರಿತವಾಗಿ ನಗರ ಬೆಳೆದಿರೋದು ನೆಲದ ಮೇಲಿನ ಸಾವು ನೋವಿನ ಸಂಖ್ಯೆಯನ್ನ ಹೆಚ್ಚಿಸಿದೆ ಅಂತ. ಹೌದು, ಅದು ನಿಜ. ಹಾಸ್ಟೆಲ್ ಮೇಲೆ ಬಿದ್ದಿದೆ ಅಂದ್ರೆ? ಹೌದು. ಇದನ್ನ ದೊಡ್ಡ ಮಟ್ಟದಲ್ಲಿ ನೋಡಿದ್ರೆ ಏರ್ಪೋರ್ಟ್ ಸುತ್ತ ಸೇಫ್ಟಿ ಝೋನ್ಗಳನ್ನ ಕಾಪಾಡ್ಕೊಳ್ಳೋದು, ಅರ್ಬನ್ ಪ್ಲಾನಿಂಗ್ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಟೇಕ್ ಆಫ್ ಆದ ತಕ್ಷಣವೇ ಬಹುಶಃ ತಾಂತ್ರಿಕ ವೈಫಲ್ಯದಿಂದಾಗಿ ಇಷ್ಟು ದೊಡ್ಡ ದುರಂತ ಸಂಭವಿಸಿದೆ. ನಿಖರ ಕಾರಣ ತಿಳಿಯೋಕೆ ತನಿಖೆ ನಡೀತಾ ಇದೆ. ಈ ಘಟನೆ ವಾಯುಯಾನ ಸುರಕ್ಷತೆ ಬಗ್ಗೆ, ನಗರ ಯೋಜನೆ ಬಗ್ಗೆ ಹೀಗೆ ಹಲವು ಗಂಭೀರ ಪ್ರಶ್ನೆಗಳನ್ನಂತೂ ಎತ್ತಿದೆ. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥವೇನು? ಬೋಯಿಂಗ್ 787 ಅಷ್ಟೊಂದು ಅಡ್ವಾನ್ಸ್ಡ್, ಅಷ್ಟೊಂದು ಆಟೋಮೇಟೆಡ್ ಅನ್ಕೊಂಡಿರೋ ವಿಮಾನದ ಮೊದಲ ಮಾರಣಾಂತಿಕ ಅಪಘಾತ ಇದು. ಇದು ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ. ಆಧುನಿಕ ವಿಮಾನಯಾನದಲ್ಲಿ ನಾವು ತಂತ್ರಜ್ಞಾನದ ಮೇಲೆ ಇಟ್ಟಿರೋ ನಂಬಿಕೆ ಅದು ಎಷ್ಟರ ಮಟ್ಟಿಗೆ ಸರಿ? ಇಂತಹ ಸಂಕೀರ್ಣ ಸಿಸ್ಟಮ್ಗಳು ಫೇಲ್ ಆದಾಗ ಮಾನವ ಪೈಲಟ್ಗೆ ಏನ್ ಮಾಡೋಕ್ ಸಾಧ್ಯ? ನಿಜ. ಆ ಇಂಟರ್ಫೇಸ್, ಮನುಷ್ಯ ಮತ್ತೆ ಮಷಿನ್ ನಡುವಿನ ಸಂಬಂಧ. ಹೌದು. ಆ ತಂತ್ರಜ್ಞಾನ ಮತ್ತು ಮಾನವ ಕೌಶಲ್ಯದ ನಡುವಿನ ಆ ಸೂಕ್ಷ್ಮವಾದ ಸಂಬಂಧದ ಬಗ್ಗೆ ನಾವಿನ್ನಷ್ಟು ಆಳವಾಗಿ ಯೋಚಿಸಬೇಕಾದ ಸಮಯ ಇದು ಅಂತ ನನ್ಗನ್ಸುತ್ತೆ. ಖಂಡಿತವಾಗಿಯೂ. ಬಹುಶಃ ಮುಂದಿನ ತನಿಖಾ ವರದಿಗಳು ಈ ಪ್ರಶ್ನೆಗಳಿಗೆ ಸ್ವಲ್ಪ ಬೆಳಕು ಚೆಲ್ಲಬಹುದು. ಕಾದ್ ನೋಡೋಣ.